ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲ್ಯಾಂಬೋರ್ಗಿನಿ ಕಾರನ್ನ ಕಬ್ಬನ್ ಪಾರ್ಕ್ ಸಂಚಾರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಡು ರಸ್ತೆಯಲ್ಲಿ ಕಾರು ಡ್ರಿಫ್ಟಿಂಗ್ ಮಾಡಿದ್ದು ಯಾರು ಎನ್ನುವ ತನಿಖೆ ನಡೆಯುತ್ತಿದ್ದು, ಈ ಕಾರು ಮುತ್ತಪ್ಪ ರಾಯ್ ಪುತ್ರ ರಿಕ್ಕಿ ರಾಯ್ ಅವರಿಗೆ ಸೇರಿದ್ದು ಎಂಬ ಶಂಕೆ ವ್ಯಕ್ತವಾಗಿದೆ. ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಐಷಾರಾಮಿ ಕಾರು ಸೀಸ್ ಮಾಡಿದ್ದು, ಮುತ್ತಪ್ಪ ರಾಯ್ ಪುತ್ರ ರಿಕ್ಕಿ ರಾಯ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. 2-3 ಬಾರಿ ಕಾರು ಡ್ರಿಫ್ಟಿಂಗ್ ಮಾಡಿರೋದು ರಿಕ್ಕಿ ರಾಯ್ ಅವರೇನಾ ಎನ್ನುವ ಬಗ್ಗೆ ತನಿಖೆ ನಡೆಸಲಾಗಿದೆ. KA05NR 0009 ನಂಬರಿನ ಲ್ಯಾಂಬೋರ್ಗಿನಿ ಕಾರ್ ಸೀಸ್ ಮಾಡಲಾಗಿದೆ. ರಿಕ್ಕಿ ರಾಯ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದ್ದು, ಜೊತೆಗೆ ಕಾರಿನ ದಾಖಲೆಗಳು ಯಾರ ಹೆಸರಿನಲ್ಲಿದೆ ಎಂದು ಪರಿಶೀಲಿಸಲು RTOಗೆ ಪೊಲೀಸರು ಪತ್ರ ಬರೆದಿದ್ದಾರೆ. ರಸ್ತೆಯಲ್ಲಿ ಮುತ್ತಪ್ಪ ರಾಯ್ ಪುತ್ರ ರಿಕ್ಕಿ ರಾಯ್ ಕಾರು ಡ್ರಿಫ್ಟಿಂಗ್ ಮಾಡಿರೋ ಅನುಮಾನ ಕೂಡ ಇದೆ ಎನ್ನಲಾಗ್ತಿದೆ. ಹೀಗಾಗಿ ನೋಟಿಸ್ ನೀಡಿ ಕಾರು ಸೀಸ್ ಮಾಡಿರೋ ಪೊಲೀಸರು ರಿಕ್ಕಿ ರಾಯ್ ಅವರಿಗೆ ನೋಟಿಸ್ ನೀಡಿದ್ದಾರೆ. ಕಬ್ಬನ್ ಪಾರ್ಕ್ ಸಂಚಾರ ಠಾಣೆಯ ಇನ್ಸ್ಪೆಕ್ಟರ್ ರವಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.